ಗಿಲ್ಲಿ ಸಿನಿಮಾದ ಮುಹೂರ್ತ ತುಂಬ ಅದ್ಧೂರಿಯಾಗಿ ನಡೆದಿದೆ. ಈ ಮುಹೂರ್ತದಲ್ಲಿ ಈ ಸಿನಿಮಾದ ಬಗ್ಗೆ ಹಲವಾರು ವಿಷಯ ಹೇಳ್ಕೊಂಡಿದ್ದಾರೆ. ಇದ್ರ ಮುಹೂರ್ತ ನಡೆದಿದ್ದು ಬಂಡೆ ಮಂಕಾಳಮ್ಮನ ದೇವಸ್ಥಾನದಲ್ಲಿ. ಈಗ ಬರ್ತಿರೋ ಸಿನಿಮಾಗಳು ಹಲವಾರು ಮುಹೂರ್ತ ಆ ದೇವಸ್ಥಾನದಲ್ಲಿ ನಡೆಯುತ್ತೆ. ಮತ್ತು ಈ ಸಿನಿಮಾಗೆ ಕ್ಲಾಪ್ ಮಾಡಿರೋದು ವಿ ರವಿಚಂದ್ರನ್ ಅವರು. ನಮಗೆಲ್ಲ ಗೊತ್ತಿರೋ ಹಾಗೆ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾಗೆಲ್ಲ ಕ್ಲಾಪ್ ಮಾಡ್ತಾ ಇದ್ದಿದ್ದು ರವಿಚಂದ್ರನ್ ಅವರೇ. ಅದು ತುಂಬ ಒಳ್ಳೆಯ ಯಶಸ್ಸು ಕಾಣ್ತಾ ಇತ್ತು. ಬಿಗ್ ಬಾಸ್ ಆದಮೇಲೆ ಗಿಲ್ಲಿಗೆ ಹಲವಾರು ಸಿನಿಮಾಗಳು ಆಫರ್ ಬಂದಿತ್ತು. ಯಾಕಂದರೆ ಗಿಲ್ಲಿ ಕ್ರೇಜು ಆ ರೀತಿ ಇತ್ತು. ಎಲ್ಲ ಏನು ಅಂದ್ಕೊಂಡಿದ್ರು ಅಂದರೆ ಬಿಗ್ ಬಾಸ್ ಆದಮೇಲೆ ಗಿಲ್ಲಿ ಸುಮ್ಮನೆ ಇದ್ದಾನೆ, ಏನು ಮಾಡ್ತಾ ಇಲ್ಲ ಅಂತ. ಯಾವುದಾದ್ರೂ ಸಿನಿಮಾ ಮಾಡಬೇಕು, ಗಿಲ್ಲಿನ ಹೀರೋ ಆಗಿ ನೋಡಬೇಕು, ಈ ರೀತಿ ಅವರ ಅಭಿಪ್ರಾಯಗಳು ತಿಳಿಸ್ತಾ ಇದ್ರು. ಯಾವುದಾದ್ರು ಸಿನಿಮಾ ಮಾಡ್ತಾ ಇದ್ದೀನಿ ಅಂದರೆ ಅದು ಜನಗಳಿಗೆ ಇಷ್ಟ ಆಗಬೇಕು ಅಂತೇಳಿ ಆ ಥರ ಪಡೆದೆ ಹಲವಾರು ಸ್ಟೋರಿಗಳು ಕೇಳಿ ಈ ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಗಿಲ್ಲಿಗೆ ಏನಂದರೆ ಗಿಲ್ಲಿನ ಜನಗಳು ಯಾವ ರೀತಿ ನೋಡೋದಕ್ಕೆ ಇಷ್ಟಪಡ್ತಾರೋ ಅದೇ ರೀತಿ ಸಿನಿಮಾ ತೆಗಿಬೇಕು ಅಂತ, ಅದೇ ಥರನೇ ಸಿನಿಮಾನು ತೆಗಿತಾ ಇದ್ದಾರೆ. ಅವರೇ ಹೇಳ್ಕೊಂಡಿರೋ ಥರ ಈ ಸಿನಿಮಾದ ಟೈಟಲ್ ಕೂಡ ಜನಗಳು ಗಿಲ್ಲಿ ಕೊಟ್ಟಿರೋ ಆ ಹೆಸರನ್ನೇ ಇಟ್ಟಿದ್ದಾರೆ, ಪಳಾರ್ ಅಂತ ಹೇಳಿ. ಈ ಹೆಸರು ಗಿಲ್ಲಿ ಬಿಗ್ ಬಾಸಲ್ಲಿದ್ದಾಗ ಎಲ್ಲ ಗಿಲ್ಲಿಗೆ ಪಳಾರ್ ಗಿಲ್ಲಿ ಅಂತೇಳಿ ಎಲ್ಲ ಕಡೆ ಈ ರೀತಿ ಹೇಳ್ಕೊತಾ ಇದ್ರು. ಅದೇ ಥರ ಇವ್ರು ಕೊಟ್ಟಿರೋ ಹೆಸರನ್ನೇ ಸಿನಿಮಾಗಿಟ್ಟಿದ್ದಾರೆ. ಈ ಸಿನಿಮಾದ ಕತೆ ಚಿತ್ರಕಥೆ ಇದು ಒಂದು ಹಳ್ಳಿಯಲ್ಲಿ ನಡೆಯೋ ಸುಂದರವಾದ ಕತೆ ಆಗಿದೆ. ಮತ್ತು ಒಳ್ಳೆ ಕಾಮಿಡಿ ಕೂಡ ಈ ಮೂವಿಯಿಂದ ಸಿಗತ್ತೆ. ಈಗಂತೂ ಈ ಥರ ಸಿನಿಮಾಗಳು ತುಂಬಾ ಕಮ್ಮಿ ಆಗಿದೆ. ಆದರೆ ಈಗ ಗಿಲ್ಲಿ ಮುಖಾಂತರ ಈ ಥರ ಸಿನಿಮಾ ನೋಡ್ಬೋದು. ಯಾಕಂದರೆ ಗಿಲ್ಲಿ ಹಳ್ಳಿಯಿಂದ ಬಂದಿರೋದ್ರಿಂದ ಹಳ್ಳಿಯಲ್ಲಿ ಏನೇನು ನಡೆಯುತ್ತೆ, ಯಾವ ರೀತಿ ಇರುತ್ತೆ, ಮತ್ತು ಅವ್ರು ಮಾತಾಡೋ ಭಾಷೆ, ಇದೇ ಥರ ಹಲವಾರು ವಿಷಯಗಳು ಗಿಲ್ಲಿಗೆ ಚೆನ್ನಾಗೇ ಗೊತ್ತು. ಇದರಿಂದ ಈ ಸಿನಿಮಾ ಚೆನ್ನಾಗಿ ಮೂಡಿ ಬರುತ್ತೆ. ಮತ್ತು ನಮ್ಮ ಜನಗಳು ಈ ಥರ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ. ಮತ್ತು ಗಿಲ್ಲಿದು ಲುಕ್ಕು ಗೆಟಪ್ಪು ಈ ಸಿನಿಮಾಗೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಇದು ಜನಗಳಿಗೆಲ್ಲ ತುಂಬಾ ಇಷ್ಟ ಆಗಿದೆ. ಮತ್ತು ಇವ್ರು ಹೇಳ್ಕೊಂಡಿರೋ ಥರ ಇದು ಪ್ಯಾನ್ ಕರ್ನಾಟಕ ಸಿನಿಮಾ ಆಗಿರುತ್ತೆ. ಮತ್ತು ಈ ಸಿನಿಮಾದ ನಾಯಕಿ ಯಾರು ಅಂತ ಇದ್ರ ಬಗ್ಗೆ ಇನ್ನೂ ಏನೂ ಮಾಹಿತಿ ಕೊಟ್ಟಿಲ್ಲ. ಯಾರಾದರೂ ಹೊಸಬ್ರನ್ನ ಹಾಕ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಈ ಸಿನಿಮಾದ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ಥರ ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.